ನಮಸ್ಕಾರ. ರಾಜ್ಯ ಸರ್ಕಾರ ಒಂದು ಚಿಂತನೆಯನ್ನು ನಡೆಸ್ತಾ ಇದೆ. ಅದೇನೆಂದರೆ ಆಸ್ಟ್ರೇಲಿಯಾ ಈ ರೀತಿ ದೇಶಗಳಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಜಾರಿಗೆ ಕೂಡ ತಂದಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ 16 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮೊಬೈಲನ್ನು ಕಂಪ್ಲೀಟಾಗಿ ಅಧಿಕೃತವಾಗಿ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಚರ್ಚೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರಕ್ಕೆ ಜನರು ಏನಂತ ಅಭಿಪ್ರಾಯ ಕೊಡ್ತಾರೆ, ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಈ ನಿರ್ಧಾರ ಸರಿನಾ ತಪ್ಪಾ, ಜಾರಿಗೆ ಬರಬೇಕಾ ಬೇಡವಾ, ಏನು ಹೇಳ್ತಾರೆ ಇದ್ರ ಬಗ್ಗೆ ಜನ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಗೌರ್ಮೆಂಟ್ ಒಂದು ಯೋಚನೆ ಮಾಡ್ತಾ ಇದೆ, ಏನಂತ ಅಂದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲಲ್ಲಿ ಕಂಪ್ಲೀಟಾಗಿ ಮೊಬೈಲ್ ಯೂಸ್ ಮಾಡ್ತಿರೋ ರೀತಿ ಬ್ಯಾನ್ ಮಾಡಬೇಕು ಅಂತ. ಸೊ ಆ ನಿರ್ಧಾರ ಎಷ್ಟು ಸರಿ ಅನ್ಸುತ್ತಾ, ತಪ್ಪು ಅನ್ಸುತ್ತಾ, ಜಾರಿ ಬರಬೇಕು ಅನ್ಸುತ್ತಾ, ಏನು ಹೇಳ್ತೀರಾ? ಅದು ಸರಿ ಇಲ್ಲ. ಯಾಕಂದರೆ ಜಾಸ್ತಿ ಮೊಬೈಲಲ್ಲೇ ಮಿಂಗಲ್ ಆಗಿರ್ತಾರೆ ಮಕ್ಕಳು, ಓದೋದು ಕಮ್ಮಿ. ಮೊಬೈಲು ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾರೆ, ಬ್ಯಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದೇ ಆನ್ಲೈನ್ ಕ್ಲಾಸ್ ಅಂತ ಅಂತಾರೆ. ನಾವು ಅಯ್ಯೋ ಆನ್ಲೈನ್ ಕ್ಲಾಸಲ್ಲಿ ಮಿಂಗಲ್ ಆಗಿರ್ತಾರೆ ಅಂತಾರೆ. ಮೊಬೈಲ್ ಯೂಸ್ ಮಾಡೋದು ತಪ್ಪು. 16 ವರ್ಷದ ಹುಡುಗರು ಬೇಡ. ಸ್ಕೂಲಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಮಾಡಬೇಕು. ಸ್ಕೂಲಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ಕೆಲವರು ಏನಂತಾರೆ ಅಂದರೆ ಮಕ್ಕಳನ್ನ ಎಮರ್ಜೆನ್ಸಿ ಏನಾದ್ರು ಮೀಟ್ ಮಾಡೋದಿರುತ್ತೆ, ಏನಾದ್ರು ಅವರಿಗೆ ಅವಾಗ ಸ್ಕೂಲ್ಗೆ ಪ್ರಿನ್ಸಿಪಾಲ್ಗೆ ಹೇಳಿದ್ರೆ ಅವರು ತುಂಬ ಎಮರ್ಜೆನ್ಸಿ ಅಂದರೆ ಅವರು ಸಪೋರ್ಟ್ ಮಾಡ್ತಾರಲ್ಲ ಅಲ್ವಾ. ಇವಾಗ ನಾವೇನು ಹೇಳ್ಕೊತೀವಿ, ಪಾಪ ತಾಯ್ದಿರು ಓದಿರಲ್ಲ, ಮಕ್ಕಳು ಪೇರೆಂಟ್ಸ್ ಕೇಳ್ತಾರೆ ಅಲ್ವಾ. ಅವ್ರು ಏನು ಹೇಳ್ಕೊತಾರೆ, ಹೌದು ಪರವಾಗಿಲ್ಲ ನನ್ನ ಮಕ್ಕಳೇನೋ ಆನ್ಲೈನಲ್ಲಿ ಓದ್ತಿದ್ದಾರೆ ಅಂತಾರೆ. ಅವರು ಆನ್ಲೈನಲ್ಲೇ ಓದ್ತಾರೋ, ಬೇರೆ ಗೊತ್ತಾಗುತ್ತೆ, ತಾಯ್ದಿರಿಗೆ ಹೆಂಗೆ ಗೊತ್ತಾಗುತ್ತೆ? ಸರಿ, ನಿಮಗೆ ಏನು ಅನ್ಸುತ್ತೆ, ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಮಕ್ಕಳ ಮೇಲೆ? ಒಳ್ಳೆ ರೀತಿ ಆಗ್ತಿದೆಯಾ, ಕೆಟ್ಟ ರೀತಿನೇ ಜಾಸ್ತಿ. ಓಕೆ, ಏನು ಯಾವ ರೀತಿ ಕಡಿವಾಣ ಹಾಕ್ಬೋದು ನಿಮ್ಮ ಅಭಿಪ್ರಾಯ? ಒಟ್ಟು ಬ್ಯಾನ್ ಮಾಡೋದೇ ಅಷ್ಟೇ. 16 ವರ್ಷದ ಹುಡುಗರು ಬೇಡ ಮೊಬೈಲು. ಹೌದು, ಓಕೆ, ಬ್ಯಾನ್ ಮಾಡಬೇಕು. ಮಕ್ಕಳು ಹಾಳಾಗಿ ಹೋಗಿದ್ದಾರೆ, ಅದು ಕರೆಕ್ಟ್ ಡಿಸೈಡ್ ತೊಗೊಂಡಿದ್ದಾರೆ. ಖಂಡಿತ ಮಾಡಬೇಕು, ಬ್ಯಾನ್ ಮಾಡಬೇಕು. ಮಕ್ಕಳು ಲಾಕ್ ಹಾಕ್ಕೊಂಡು ನಾವು ಹೋಗ್ತೀವಿ, ಮೊಬೈಲ್ ನೋಡ್ತಾ ಇರ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ. ನಾವು ಬಾಗಿಲು ತೆಗೆದು ಹೋದಾಗ ಓದ್ತಾ ಇದ್ದಾರೆ ಥರ ನಾಟಕ ಆಡ್ತಾರೆ. ಯಾರನ್ನೂ ನಂಬೋಕ್ಕಾಗಲ್ಲ ಇವಾಗ. ಮನೇಲಿ ಸ್ಕೂಲ್ ಮಕ್ಕಳು ಇದ್ದಾರೆ, ಓ ಹೌದು, ಇದ್ದಾರೆ. ಯೂಸ್ ಮಾಡ್ತಾರಾ? ಮಾಡ್ತಾರೆ. ಅದಕ್ಕೆ ಮಾಡಬಾರ್ದು ಅಂತಲೇ ಹೇಳ್ತಿರೋದು. ಕೊಟ್ಟಿಲ್ಲ ಅಂದರೆ ಮುನ್ಸ್ಕೋತಾರೆ. ನನ್ನ ಮೊಬೈಲೇ ಕೊಟ್ಟಿಲ್ಲ, ನಾನು ಊಟ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬ್ಯಾನ್ ಮಾಡೋದೇ ಒಳ್ಳೆಯದು. ಇವಾಗಂತೂ ತುಂಬಾ ಮಕ್ಕಳು, ಈ ಪೇರೆಂಟ್ಸ್ ಕೂಡ ಏನ್ ಮಾಡ್ತಾರೆ, ಮಕ್ಕಳು ಹಠ ಮಾಡ್ತಾರೆ, ಬೇಜಾರು ಮಾಡಿ ಹೌದು. ಮೊಬೈಲ್ ಕೊಟ್ಬಿಡ್ತಾರೆ. ಹೌದು. ಸೊ ಅದು ಎಷ್ಟು ಇಂಪ್ಯಾಕ್ಟ್ ಆಗ್ತದೆ, ಎಷ್ಟು ಹೌದು. bad ಆಗಿ ಅವ್ರ ಮೇಲೆ ಜಾಸ್ತಿ ಬ್ಯಾಡ್. ಇದು ಕೊಡಲೇಬಾರ್ದು. ನನ್ನ ಪ್ರಕಾರ ಮೊಬೈಲೇ ಕೊಡಬಾರ್ದು. ನಾವು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀವಿ, ನೋಡ್ತೀವಿ ಕೆಟ್ಟದೆಲ್ಲ ಆಗಿರುತ್ತೆ. ಆವಾಗ ಹಾಸ್ಪಿಟ್ಲಿಗೆ ಬರ್ತಾರೆ, ನಾವು ಅವ್ರನ್ನ ರೆಸ್ಪಾನ್ಸ್ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ಅವಾಗ ಅವ್ರ ತಾಯಿದಿರು ಕಣ್ಣೀರು ಹಾಕ್ಕೊಂಡು ಬರ್ತಾರೆ, ಅದೆಲ್ಲ ನೋಡ್ತೀವಲ್ವಾ. ಬೇಡ, ಕೊಡೋದು ಬೇಡ ಮೊಬೈಲು ನನ್ನ ಪ್ರಕಾರ. ಹಾಗಿದ್ರೆ ಈ ಡಿಸಿಷನ್ ಕರೆಕ್ಟ್ ಅನ್ಸುತ್ತೆ? ಕರೆಕ್ಟು. ಅವರು ಬ್ಯಾನ್ ಮಾಡಿಬಿಟ್ರೆ ತುಂಬ ಥ್ಯಾಂಕ್ಸ್. ಅವರು ಸ್ಕೂಲಲ್ಲಿ ಬ್ಯಾನ್ ಮಾಡಲೇಬೇಕು. ಬಿಕಾಸ್ ಚಿಲ್ಡ್ರನ್ಗೆ ಈಗ ದೇ ಆರ್ ಎಲ್ಲ ಇದಕ್ಕೂ ಡೈವರ್ಸಿಟೀಸ್ಗೆ ಆ್ಯಂಡ್ ಅದನ್ನ ರೈಟ್ ಸೆನ್ಸಲ್ಲಿ ತೊಗೊಂಡ್ರೆ ಇಟ್ಸ್ ಬೆಟರ್. ಅವರು ದೇ ಆರ್ ಗೋಯಿಂಗ್ ಇನ್ ಅ ರಾಂಗ್ ವೇ. ಬಟ್ ಅದು ಎಷ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಚಾನ್ಸಸ್ ಇರುತ್ತಾ, ಅದು ಓಕೆ ಆಗುತ್ತಾ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಏನಂದರೆ 16 ಇಯರ್ಸ್ ಒಳಗಿನ ಮಕ್ಕಳಿಗೆ ಸ್ಕೂಲಲ್ಲಿ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ, ಇನ್ನೂ ಜಾರಿಗೆ ತಂದಿಲ್ಲ. ಸೊ ಹೇಗೆ ವರ್ಕ್ ಆಗ್ಬೋದು ನಿಮ್ಮ ಪ್ರಕಾರ? ವರ್ಕ್ ಆಗುತ್ತೆ, ಸ್ಕೂಲಲ್ಲಿ ಖಂಡಿತ ವರ್ಕ್ ಆಗುತ್ತೆ. ಯಾಕಂದರೆ ಕೆಲವೊಂದು ಸ್ಕೂಲ್ಸಲ್ಲಿ ದೇ ಬ್ಲಾಕ್ ದೋಸ್ ಇದನ್ನು ಲೈನ್ಸ್ ಅಲ್ಲ. ಸೊ ಆಲ್ಮೋಸ್ಟ್ ಇವಾಗ ಇಲ್ಲ ಕೆಲವೊಂದು ಶಾಲೆಯಲ್ಲಿ, ಹೌದು. ಬಟ್ ಇದನ್ನು ಅಧಿಕೃತವಾಗಿ ಮಾಡಬೇಕು. ವಿ ವಾಂಟ್ ಅವರ್ ಯಂಗ್ ಜನರೇಷನ್ ಟು ಬಿ ಇನ್ ಸೇಫರ್. ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಸೋಷಿಯಲ್ ಮೀಡಿಯಾ ಮಕ್ಕಳ ಮೇಲೆ ಇವಾಗ ನಿಮ್ಮ ಪ್ರಕಾರ ಹೇಳೋದಾದ್ರೆ? ಭಾಳ ಇಂಪ್ಯಾಕ್ಟ್ ಆಗ್ತದೆ. ಅಥವಾ ಕೆಟ್ಟದಾಗ ಆಗ್ತದೆ? ಇಟ್ಸ್ ಇನ್ ಅ ಬ್ಯಾಡ್ ವೇ ಓನ್ಲಿ. ದೇ ಕೆನಾಟ್ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ಇದು ದೇ ಆರ್ ಡೈವರ್ಟೆಡ್ ಬೇರೆ ಇದರಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬ್ಯಾನ್. ಅದು ಥಾಟ್ ಇಸ್ ವೆರಿ ನೈಸ್. ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಲ್ರೆಡಿ ಚಿಲ್ಡ್ರನ್ ಹ್ಯಾವ್ ಬೀನ್ ಪ್ಯಾಂಪರ್ಡ್. ಪೇರೆಂಟಲ್ ಸೂಪರ್ವಿಷನಿಂದ ಇಟ್ಕೊಂಡು ಫೋನ್ ಕೊಟ್ಟರೆ ಇಟ್ ಇಸ್ ಫೈನ್. ಅದರ್ವೈಸ್ ಇಟ್ ಇಸ್ ನಾಟ್ ಅ ವರ್ಕಬಲ್ ಸೊಲ್ಯೂಷನ್. ಆಸ್ಟ್ರೇಲಿಯಾ ಹ್ಯಾಸ್ ಟ್ರೈಡ್ ಆ್ಯಂಡ್ ಇಟ್ ಹ್ಯಾಸ್ ನಾಟ್ ವರ್ಕ್ ದೇರ್. ಕೆಲವಲ್ಲಿ ಆಗಿದೆ, ಬಟ್ ಲೆಸ್ ದೆನ್ 16 ಇಯರ್ಸ್ಗೆ ಯು ಕ್ಯಾನ್ ಅಟೆಂಪ್ಟ್. ಆ್ಯಂಡ್ ಪ್ರಾಬಬ್ಲಿ ಮೈ ಅಸಂಪ್ಷನ್ ಇಸ್ ಇಟ್ ವಿಲ್ ಫೇಲ್. ಚಿಕ್ಕ ಮಕ್ಕಳಿಂದನೇ ಈಗ ರೂಢಿ ಆಗೋಗ್ಬಿಟ್ಟಿದೆ ಸ್ಕೂಲ್ ಲೈಫಲ್ಲೆಲ್ಲ. ಈಗ ಹೋಮ್ ಸೊ ಆ ಜನ್ರೇಷನಿಂದ ಶುರು ಮಾಡಬೇಕು ಕಂಟ್ರೋಲ್ ಮಾಡೋದನ್ನು. ಯಾವಾಗ 6 ಇಯರ್ ಓಲ್ಡ್ ಮಕ್ಕಳಿಂದ ಕಂಟ್ರೋಲ್ ಮಾಡೋದನ್ನು ಶುರು ಮಾಡಿದ್ರೆ ಇನ್ನೊಂದು 10 ವರ್ಷದಲ್ಲಿ ಸಾಧ್ಯ. ಬಟ್ ಅಫ್ಕೋರ್ಸ್ ಇಟ್ ಈಸ್ ರೂಯಿನಿಂಗ್ ಮಕ್ಕಳು ಎಜುಕೇಷನಿಂದ ಹಿಡಿದು ದೇರ್ ಅವೇರ್ನೆಸ್ ಫಾರ್ ಅನ್ವಾಂಟೆಡ್ ಥಿಂಗ್ಸು. ಇಟ್ಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್.
ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಇಟ್ಸ್ ಅನ್ ಎಕ್ಸಲೆಂಟ್ ಪ್ಲ್ಯಾನ್. ಸಾಧ್ಯ ಆಗುತ್ತಾ ಅನ್ನೋದು ಇಸ್ ಅ ಬಿಗ್ ಕ್ವೆಶ್ಚನ್. 16 ವರ್ಷ ಅಲ್ಲ, 21 ವರ್ಷದವರೆಗೆ ಮೊಬೈಲ್ ಬ್ಯಾನ್ ಮಾಡಬೇಕು. ಕಾಲೇಜ್ PU2 ವರೆಗೂ ನೋ ಮೊಬೈಲ್ ಅಲವಿಲ್ಲ. ಅದು ಇನ್ನೊಂದು ಅವರು ಸ್ಕೂಲ್ನಲ್ಲಿ ಮಾಡೋದಲ್ಲ, ಮನೆಯಲ್ಲಿ ಪೇರೆಂಟ್ಸ್ನೂ ಅದನ್ನು ಮೇಂಟೈನ್ ಮಾಡಬೇಕು. ಬುಕ್ನಲ್ಲಿ ಮೊಬೈಲ್ ಇಟ್ಕೊಂಡು ಎಂಜಾಯ್ ಮಾಡ್ತಾರೆ. ಮೊಬೈಲ್ನಿಂದ ಪ್ರಪಂಚನೇ ಹಾಳಾಗಿ ಹೋಗ್ತಾ ಇದೆ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಕ್ಲಾಸ್ 1 ಎಕ್ಸಾಮ್ ಬರಿತಾ ಇದ್ದಾರೆ, ಅವ್ರ ಹತ್ರ ಎಲ್ಲರೂ ನೋಕಿಯಾ 32 ನೋಕಿಯಾ ಮೊಬೈಲ್ ಇರಿದೆ. ನೋಡ್ತೀರಾ ಮೊಬೈಲ್? ಹಾಂ, ಅದೇ ಮತ್ತೆ. ಹಾಂ, ಅದಕ್ಕಾಗಿ ಮೊಬೈಲ್ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಆದರೆ ಇವನು ಮಾಡಲ್ಲ ಮೇಡಮ್, ಅದು ಮೇಲೆ ಮಾಡಬೇಕು. ಸೆಂಟ್ರಲ್ನವರು ಇವರು ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಲ್ಲ, ಇವರು ಮಾಡೋದೇ ಇಲ್ಲ. ಇವರು ಕಾಂಗ್ರೆಸ್ನವ್ರು ಏನೋ ಮಾಡಲ್ಲ. ಇವರು ಅವ್ರು ಹೆಚ್ಚು ಆದರೆ ದೊಡ್ಡ ಮೊಬೈಲ್ ಕೊಡ್ತೀವಿ ಹುಡುಗರಿಗೆ, ವಿದ್ಯಾವಂತರಾಗಲ್ಲ. ಅವೆಲ್ಲ ಆಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಈಗ ಹೆಂಗಿದ್ರು ಏಪ್ರಿಲ್ 1 ಗುಟ್ಕಾ ಸಿಗರೇಟು ಎಲ್ಲ ಬ್ಯಾನ್ ಮಾಡ್ತಾರಂತ. ಅದೇ ಪ್ರಕಾರ ಮೊಬೈಲ್ ಆದರೆ ಭಾರಿ ಒಳ್ಳೆಯದು. ಸೂಪರ್. ಹಾಂ, ನನ್ನ ಮಗ 31 ವರ್ಷ ದೊಡ್ಡವನು. ಅದಕ್ಕೆ ಒಳ್ಳೆಯದು, ಭಾರಿ ಒಳ್ಳೆಯದು ಮೊಬೈಲ್ ಬ್ಯಾನ್ ಮಾಡಿದರೆ. ಬೇಡ 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 ಮಾಡಲೇಬೇಕು. ಯಾಕೆ ಅಂತ, ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ ಇವಾಗ ಸೋಷಿಯಲ್ ಮೀಡಿಯಾ? ಹೌದು, ತುಂಬಾ ಆಗ್ತಿದೆ ಮೇಡಮ್. ನನ್ನ ಮಗನೇ ಎಷ್ಟು ಅಂದರೆ ಅವನಿಗೆ ಒಂದು ಊಟ ಮಾಡಬೇಕು ಅಂದರೂ ಫೋನ್ ಬೇಕು. ಈಗ ಏನೇ ಮಾಡಬೇಕು ಅಂದರೂ ಫೋನು. ಇವಾಗ ಅವ್ನು 5 ನಿಮಿಷ ಶಾಪಿಂಗ್ ಮಾಡಬೇಕು, ನಾನು ಶಾಪಿಂಗ್ ಮಾಡಬೇಕು ಅಂದರೂ ನೀವು ಫೋನ್ ಬೇಕು. ಆ ರೇಂಜಲ್ಲಿ ಇದ್ದಾರೆ ಅವರು, ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಸೀರಿಯಸ್ಲಿ ಈಗ ಒಂದು 2 ಅವರಿಂದ ಶಾಪಿಂಗ್ ಮಾಡ್ತಿದ್ದೀನಿ, ಮಮ್ಮಿ ನಂಗೆ ಬೇಡ, ಹೋಗೋಣ ನಡಿ ಮನೆಗೆ, ನಂಗೆ ಆಗ್ತಿಲ್ಲ. ಅವರಿಗೆ ಅಂದರೆ ಹೊರಗಡೆ ಪ್ರಪಂಚ ನೋಡೋಕೆ ಇಷ್ಟ ಇಲ್ಲ, ಮೊಬೈಲ್ ನೋಡೋದಕ್ಕೆ ಇಷ್ಟ ಅವರಿಗೆ. ಇಲ್ಲೆಲ್ಲ ಜನ ಜಾಸ್ತಿ, ಐ ಕಾಂಟ್, ಅವನಿಗೆ ಆಗೋದೇ ಇಲ್ಲ. ಜನ ಜಾಸ್ತಿ. ಮದುವೆ ಕರ್ಕೊಂಡು ಹೋಗಿದ್ದೀನಿ ಒಂದಿನ, ಮದುವೆಗೆ 10 ಜನ ಬಂದರೆ ಸಾಕಲ್ಲ, ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡ್ತೇನೆ ನನ್ನನ್ನು. ಈಗ ಮೊಬೈಲ್ ಕೊಟ್ಟರೆ 10 ಜನ ಅಲ್ಲ, 1000 ಜನ ಬಂದರೂ ಕೂತ್ಕೋತಾರೆ.